ಕಾರಣಕ್ಕೂ ಯಾರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದನ್ನ ತಡೆಯಕ್ಕಾಗಲ್ಲ ಅಂತ ಹೋಗಿರೋ ಹೇಳಿದ್ರು. ಈಗ ಅವ್ರ ಪಕ್ಷ ನಿರ್ಣಯ ಮಾಡಿ ಅವ್ರ ಪಕ್ಷದ ಶಾಸಕರು ಅವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ ಮೆಜಾರಿಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ. 138 ಜನ ಶಾಸಕರು ಇವತ್ತು ಕಾಂಗ್ರೆಸ್ ಬೆಂಬಲಕ್ಕಿದ್ದಾರೆ. ಆದ್ರೆ ಹೀಗೆ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆಗೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಪಮಾನಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಕ್ಕಂಥ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರಿಗೆ ಇದೊಂದು ರೀತಿಯ ಅಪಮಾನ ಅಂತ ಹಿರಿಯರನ್ನ ಕೂರಿಸಿ ಅಪಮಾನ ಯಾಕೆ ಮಾಡ್ತೀರಿ? ಇಳಿಸ್ತೀವಿ ಅಂದ್ರೆ ಒಂದೇ ಸರಿ ಇಳಿಸ್ರಿ. ದಿನ ಯಾಕೆ ಅಪಮಾನ ಮಾಡ್ತೀರಿ? ಹಾದಿ ಬೀದಿನಲ್ಲಿ ಆ ಸ್ಥಾನಕ್ಕೆ ಯಾಕೆ ಅಪಮಾನ ಮಾಡ್ತೀರಿ? ಇಳಿಸ್ಬೇಕು ಅಂದ್ರೆ ಒಂದೇ ದಿನ ಇಳಿಸ್ರಿ. ನಿಮ್ ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಸಭೆ ಕರೆದು ನಿರ್ಣಯ ತಗೊಳ್ಳಿ, ಇಳಿಸಿ. ನಿಮ್ ಪಾರ್ಟಿ ಹೈಕಮಾಂಡ್ ನಿರ್ಣಯ ತಗೊಳ್ಳಿ, ಇಳಿಸಿ. ಆದ್ರೆ ಅವ್ರನ್ನ ಕೂರಿಸಿ ಯಾಕೆ ಅಪಮಾನ ಮಾಡ್ತೀರಿ? ಈಗ 7ನೇ ತಾರೀಕು ಬಜೆಟ್ ಮಂಡಿಸ್ತಾರೆ. ಆ ಬಜೆಟ್ಗೆ ಏನ್ ಬೆಲೆ ಇರುತ್ತೆ? ನೀವು ಇಳಿಯೋರು, ಹೋಗೋರು, ಔಟ್ ಗೋಯಿಂಗ್ ಅಂದ್ರೆ ಆ ಬಜೆಟ್ ಮಂಡನೆಗೆ ಏನು ಗೌರವ ಇರುತ್ತೆ? ನಾವೆಲ್ಲ ಹಿಂಗ ಆದಿರಂಪ ಬೀದಿರಂಪ ಮಾಡಿರ್ಲಿಲ್ಲ. ನಾವೇ ಆದಿರಂಪ ಈ ರೀತಿ ಆದಿರಂಪ ಬೀದಿರಂಪ ನಾವು ಮಾಡಿರ್ಲಿಲ್ಲ. ನಾವು ಆದಿರಂಪ ಬೀದಿರಂಪ ಮಾಡಿರ್ಲಿಲ್ಲ. ಈ ರೀತಿಯ ದಿನ ಹೇಳೋ ಕೆಲಸ ಮಾಡಿರ್ಲಿಲ್ಲ. ನಾವೇನಾರು ಹೇಳಿದ್ವಾ? ಈಗ ನಟ್ಟು ಬೋಲ್ಟು ಹೇಳಿಕೆ ಕೊಟ್ಟಿದ್ರಲ್ಲ ಸರ್, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು. ಅವರ ಮಾತು ಉಪಮುಖ್ಯಮಂತ್ರಿ ಸ್ಥಾನದ ಗೌರವಕ್ಕೆ ತಕ್ಕದಾಗಿ ಇತ್ತ? ಅವರ ಮಾತು ಕರ್ನಾಟಕದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿತ್ತ? ಅವರ ಮಾತು ಕರ್ನಾಟಕದ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ನಂಬಿರುವ ರೀತಿಯಲ್ಲಿತ್ತ? ಬೆದರಿಕೆ ಹಾಕೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರುವ ಸಂಗತಿ ಅಲ್ಲ. ಬೆದರಿಕೆ ಹಾಕೋದು. ಮತ್ತೆ ಕಲಾವಿದರು ಯಾರುವೆ ಕಾಂಗ್ರೆಸ್ ಪಾರ್ಟಿಯ ಜೀತದಾಳುಗಳಲ್ಲ. ಕಾಂಗ್ರೆಸ್ ಪಾರ್ಟಿ ಕರೆ ಕೊಟ್ಟ ತಕ್ಷಣವೇ ಅವ್ರ ಹೋರಾಟಕ್ಕೆ ಬರಬೇಕು ಅನ್ನೋದಕ್ಕೆ ದೇ ಆರ್ ನಾಟ್ ಸ್ಲೇವರ್ಸ್. ಅವರ ಪಕ್ಷದ ಜೀತದಾಳುಗಳಲ್ಲ. ಅವರಿಗೂ ಒಂದು ಸ್ವತಂತ್ರ ವ್ಯಕ್ತಿತ್ವ ಇದೆ. ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರಿಗೆ ಅಪಮಾನಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು, ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಅನ್ನೋದು ಅದು ಯಾವ ರೀತಿಯ ನಡೆ? ಒಂದು ರೀತಿ ಲೂಸ್ ಆಗಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.